ಶ್ರೀಮತಿ ಶ್ರೀಮತಿ. ಇವತ್ತು ಅಮಾವಾಸ್ಯೆ. ಇದೇ ಒಂದು ವರ್ಷದ ಹಿಂದೆ ಒಂದು ಹುಡುಗಿ ಒಂದು ಹುಡುಗನ್ನ ಪ್ರೀತಿಸಿದ್ಲು. ಆ ಹುಡುಗ ಸಿಗ್ಲಿಲ್ಲ ಅಂತ ಈ ಹುಡುಗಿ ನೇಣು ಹಾಕೊಂಡ್ಬಿಟ್ಲು. ಅವತ್ತಿಂದ ಪ್ರತಿ ಅಮಾವಾಸ್ಯೆ ದಿನಾನು ಆ ಹುಡುಗಿ ದೆವ್ವಾಗಿ ಬಂದು ಊರವ್ರನ್ನೆಲ್ಲರೂ ಕಾಡಿಸ್ತಾಳೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿ ರಸೂಲ್ಪುಗುಟಿ ಈ ಅಲ್ಲಿ ಜನ 7 ಗಂಟೆಗೆ ಊಟ ಮಾಡಿ 8 ಗಂಟೆ ಒಳಗೆ ಪಾಚಿಕೊಳ್ತಾರಲ್ಲ, ಎಂತದಕ್ಕ? ಇಲ್ಲಿ ಕತ್ಲಾದ್ಮೇಲೆ ಕೊಳ್ಳಿ ದೇವ ಬರುತ್ತೆ, ಅದಕ್ಕೆ. ಅತಿ ಶುಂಠಿ ಒಳ್ಳಿ ದೇವ ಕೂಡ ಎಲ್ಲ ಎಂತ ಇಲ್ಲ. ಇದು ಜನರು ನಮ್ಮನ್ನು ಹೆದರಿಸ್ಲಿಕ್ಕೆ ಅವರವರೇ ಕಟ್ಟು ಕಥೆಯನ್ನು ಕಟ್ಟಿಕೊಂಡು ರಾಕಿ, ದೆವ್ವ ಅಂದ್ರೆ ಭಯ ಇಲ್ಲ ಅಂದ್ರೆ ಹೆದರ್ಕೋತಾ ಇದೆಯಾ? ನಾನು ಹೆದರಿದ್ದು, ನಾನು ಸುಮ್ಮನೆ ಬಾಡಿ ವೈಬ್ರೇಟ್ ಮಾಡಿಕೊಂಡದಷ್ಟೇ. ಕಲ್ಟಿವೇಟ್ರು ಐ ಲೈಕ್ ಇಟ್. ಓದಿಂಗ್ ಮಾಸ್ಟರ್, ನಿಮ್ಮನ್ನು ನಿಜವಾಗಿ ನೋಡಿದ್ಲೇ ಹೆದರಿಕೆ ಆಗ್ತದೆ. ಇದಕ್ಕೆ ಕಂಬಳಿ ಹೊತ್ಕೊಂಡು ಬಂದವರು. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಇಷ್ಟೊತ್ತು ಗಂಟ ನನಗೆ ದಯ್ಯ ಕಂಡ್ರೆ ಭಯ ಇಲ್ಲ, ಹಂಗ ಹಿಂಗ ಅಂತ ಕೊಚ್ಕೊಂಬಿಟ್ಟ. ಈಗ್ಯಾಕಪ್ಪ ಹೆದರ್ಕಂಡ? ಈಗಲೂ ನನಗೆ ದೆವ್ವ ಅಂದ್ರೆ ಭಯ ಇಲ್ಲ, ಆದರೆ ದೆವ್ವದ ನವನಿ ನೀವು ಬಂದು ದೆವ್ವಕ್ಕೆ ಅವಮಾನ ಮಾಡಿದ್ರಿ ಅಂತ ಹೇಳಿ ಭಯ ಆಗ್ತಾ ಉಂಟು. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಇವತ್ತು ಅಮಾವಾಸ್ಯೆ ದಿನ ಈ ಊರ್ಲಿ ಒಂದು ಹೆಣ್ಣು ನ್ಯಾಣ ಹಾಕೊಂಡು ಸತ್ತೋಗ್ಬಿಟ್ಟಾಳೆ. ಅವ ಪ್ರತಿ ಅಮಾವಾಸ್ಯೆಗೂ ಊರಿಗೆ ಬಂದು ಊರ್ಲಿರೋರ್ಗೆಲ್ಲ ತೊಂದರೆ ಕೊಡ್ತಾಳೆ. ಅದರಲ್ಲೂ ನಿಮ್ಮಂಥ ಮದುವೆ ಆಗದಿರೋ ಪಡ್ಡೆ ಇಕ್ಕಳು ಕಂಡುಬಿಟ್ರೆ ತಲೆ ಕೂತ್ಕೊಂಡ್ಬಿಟ್ಟಾಳಂತ. ಐ ಲೈಕ್ ಇಟ್. ಓಯ್ ಗೆಂಡತಿಮ್ಮ, ಇವನ ತಲೆ ಹತ್ತಿ ಕೂತ್ರೆ ತಲೆಯಿಂದ ಜಾರಿ ಬೀಳೋದಿಲ್ವಾ? ಐ ಲೈಕ್ ಇಟ್. ಅವಳು ನನ್ನ ತಲೆ ಮೇಲಿಂದ ಜಾರ್ ಬಿದ್ರೆ ಹೊರಟೋಗ್ತಾಳೆ. ನಿನಗೆ ತಲೆ ತುಂಬಾ ಕೂದಲಿದೆ, ಹಿಡ್ಕೊಂಡ್ಬಿಡ್ತಾಳೆ. ಅಪ್ಪ 2 idiots, ನಿಮ್ಮಿಬ್ಬರನ್ನು ಬೆಂಗಳೂರು ಕರ್ಕೊಂಡು ಹೋಗಟ್ರೆ ನನ್ನ ಜವಾಬ್ದಾರಿ. ನೋಡೋಣ, ಕರೆಂಟ್ ಹೊಡೆದು ಸತ್ರೆ ಸರ್ಕಾರದವ್ರು ದುಡ್ಡು ಕೊಡ್ತಾರೆ, ದಯ್ಯ ಹೊಡೆದು ಸತ್ರೆ ಯಾರು ದುಡ್ಡು ಕೊಡಲ್ಲ. ನೋಡಿ, ಕತ್ಲ ಜಾಸ್ತಿ ಆಯ್ತಾ ಅದೇ, ಬನ್ನಿ ಎಟ್ಟಿಗೆ ಹೋಗೋ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪುರಪು. ಜಾನಿ, ಚಾಪೆ ಕಂಬಳಿ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಇವತ್ತು ಹೊರಗಡೆ ಮಲಗಬೇಕು ಅನ್ಸಿದ್ಯಮ್ಮ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಅವಶ್ಯಕತೆ ಏನೂ ಇಲ್ಲ, ಇವತ್ತಿಲ್ಲ ಮಲ್ಗಿ. ಅದು ಹೇಳದ್ನಲ್ಲ, ನನ್ಗೆ ಹೊರಗಡೆ ಮಲಗಬೇಕು ಅನಿಸ್ತಿದೆ ಅಂತ. ಜಾನಿ, ಊರ್ಗೌಡ್ರು ಹೇಳಿದ್ದನ್ನ ಮರ್ತ್ ಬಿಟ್ರಾ? ಅಂತೂ ಗಂಡನ ಮೇಲೆ ಏನು ಅಂತ ಗೊತ್ತಾಯ್ತಲ್ಲ. ಅಂದ್ರೇನು, ನಿಮಗ್ ದೆವ್ವ ಅಂದ್ರೆ ಭಯನೇ ಇಲ್ವಾ? ನನಗೆ ದೆವ್ವ ಅಂದ್ರೆ ಭಯನ? ಹೆಣದ ಬೂದಿನ ವಿಭೂತಿ ಅಂತ ಹಣೆ ಹಚ್ಕೊಂಡ್ಬಿಡ್ತೀನಿ. ಸ್ಮಶಾನದಲ್ಲಿ ಸಿಗೋ ಆವಿ ಜೊತೆ ಮೂವಿಗೆ ಹೋಗ್ಬಿಡ್ತೀನಿ. ನನಗೆ ಭಯ ಅಂತೆ. ಏನಿವತ್ತು ಇಷ್ಟೊಂದು ಬಿಲ್ಡಪ್ ತಗೋತಿದ್ದೀರಾ? ನೀವ್ ಆವಿ ಜೊತೆ ಮೂವಿಗಾದ್ರೂ ಹೋಗಿ, ಇಲ್ಲ ಕಾವಿ ತೊಡ್ಕೊಂಡು ಆವಿ ಜೊತೆ ಸಂಸಾರನಾದ್ರೂ ಮಾಡಿ. ಆದ್ರೆ ಇವತ್ತು ಒಂದಿನ ನನ್ನ ಜೊತೆನ ಮಲ್ಗಿ ಪ್ಲೀಸ್. ಆಯ್ತು, ನೀನ್ ಇಷ್ಟೊಂದು ಕೇಳ್ಕೊತಿದ್ಯಾ ಅಂದ್ಮೇಲೆ ಗಂಡಾಗಿ ನಿನಗೆ ಸಮಾಧಾನ ಮಾಡ್ಬೇಕದ್ದು ನನ್ನ ಕರ್ತವ್ಯ. ಆಯ್ತು ಬಿಡು, ಇಲ್ಲೇ ಮಲಗ್ತೀನಿ. ಥ್ಯಾಂಕ್ ಯು ಜಾನಿ. ಅವಶ್ಯಕತೆ ಬಿದ್ರೆ ಎಬ್ಬಿಸ್ತೀನಿ, ಗೊರ್ಕೆ ಹೊಡ್ಕೊಂಡು ಮಲ್ಕೋಬೇಡಿ. ಇಲ್ಲಮ್ಮ, ಎದ್ದು ಹೇಳ್ತೀನಿ, ನೀನ್ ಮಲ್ಗೋ. ಗುಡ್ ನೈಟ್. ಗುಡ್ ನೈಟ್ ಜಾನಿ. ಗೌಡ್ರೆ, ಗೌಡ್ರೆ, ಮಧುರವ್ರೆ, ಇದ್ಯಾನ ಇದು? ಇಷ್ಟೊತ್ತಾಗ ನಮ್ಮ ಮಟ್ಟಿಗೆ ಅದು ನೆಟ್ಗ ನನ್ನ ಕ್ವಾಡಿಗೆ ಬಂದ್ಬಿಟ್ಟಿದ್ದಾರೆ. ಯಾಕೆ ಬರಬಾರ್ದಿತ್ತ? ಹಾಗಾದ್ರೆ ವಾಪಸ್ ಹೋಗ್ತೀನಿ. ಮಧುರವ್ರೆ, ನಾ ಹೇಳ್ದದ ಹಂಗಿಲ್ಲ, ಸಡನ್ ಆಗಿ ನನ್ನ ಕ್ವಾಡಕ್ಕೆ ಬಂದ್ಬಿಟ್ರಲ್ಲ, ಅದಕ್ಕೆ ಅಂತ ಹೇಳ್ದಿ. ಆ ಮನೇಲಿ ಮಲ್ಕೊಳಕ್ ಬೋರ್ ಆಗ್ತಿತ್ತು. ಜಾನಿ ಬೇರೆ ಗೊರ್ಕೆ ಹೊಡಿತಿದ್ರು, ಅದಕ್ಕೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಮಧುರವ್ರೆ, ಅಣ್ಣಪ್ಪನವ್ರಿಗೂ ಗೊರಕೆ ಹೊಡಿಯೋದು ಬಿಟ್ರೆ ಬೇರೆ ಯಾರು ಬರಲ್ವಾ? ನೀವು ಹೀಗೆ ಮಾತಾಡ್ತಿರ್ತೀರಾ ಅಥವಾ ನನ್ನ ಜೊತೆ ತಂಗಾಳಿ ಹಾಗೆ ಒಂದು ವಾಕಿಂಗ್ ಬರ್ತೀರಾ? ಮಧುರವ್ರೆ, ಶುಗರ್ಲೆಸ್ ಕಾಫಿ ಕುಡಿಯೋಕೆ ನಾನೇನು ಶುಗರ್ ಪೇಷೆಂಟ್ ಅಲ್ಲ. ನೀವು ಶುಗರ್ ಹಾಕ್ಕೊಟ್ಟು ಕಾಫಿಗೆ ನಾನು ಶುಗರ್ ಕೇನ್ ಜ್ಯೂಸ್ ಹಾಕೊಂಡು ಕುಡಿತೀನಿ. ನೀವು ಎಲ್ಲ ಕರೆದ್ರೆ ನಾನು ಬರಕ್ಕೆ ರೆಡಿ.
ಗುಡ್ ಬಾಯ್. ಕಮ್. ಮುಂದೆ ನೀವು ಹೋದಾಗ ಹಿಂದೆ ನಾ ಬರುವೆ. ಗೌಡ್ರೆ, ಆ್ಯಕ್ಚುಲಿ ಹಳ್ಳಿಗೆ ಬರುವಾಗ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಹತ್ರ ಹೇಳಕ್ಕೆ ನಾಚಿಕೆ ಆಯಿತು, ಅದಕ್ಕೆ ಹೇಳಲಿಲ್ಲ. ತೊಂದರೆ ಇಲ್ಲ ಮಧುರವ್ರೆ, ನಿಮ್ಮ ಕಣ್ಣಲ್ಲಿರೋ ಕೋಪ ಅರ್ಥ ಆಗದೆ ಇರ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ಪಟ್ಟಂತ ಅರ್ಥ ಆಗ್ಬಿಡ್ತದೆ. ಮಧುರವ್ರೆ, ಈಗ ಯಾನ ಹಿಂಗೆ ಮಾತಾಡ್ತಾ ನಿಂತುಗಳವ, ಇಲ್ಲ ಯಾವ್ದಾದ್ರು ಡ್ಯೂಯೆಟ್ ಸಾಂಗ್ ಆಡವ? ಇದೇನು ಮಧುರವ್ರೆ, ಡ್ಯೂಯೆಟ್ ಸಾಂಗ್ ಆಡವ ಅಂದ್ರೆ ದೈ ಸಾಂಗ್ ಆಡ್ತಾ ಇದ್ದಾರಿ. ಜಾನಿ, 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 ನಾನೇ ಎಬ್ಸಿದ್ದು, ಹೆದರ್ಕೊಂಡ್ರಾ? ಮತ್ತು ನೀನಾ? ನಾನು ಹೆದರ್ಕೊಳ್ಳಿಲ್ಲಪ್ಪ, ನೀನು ದಿಢೀರಂತ ಎಬ್ಸಿದ್ಯಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತಷ್ಟೇ. ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ, ಸ್ವಲ್ಪ ನನ್ನ ಜೊತೆ ಬನ್ನಿ. ಮಧು, ಈ ಮಧ್ಯರಾತ್ರಿಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ನಾನೇ ನಿನ್ನ ವಾಕಿಂಗ್ ಕರೀತಿಲ್ಲ, ಪ್ಲೀಸ್ ಸ್ವಲ್ಪ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಅಂತ ಹೇಳು, ಬರ್ತೀನಿ. ಎಲ್ಲ ಹೇಳ್ಕೊಂಡು ಕೂರ್ಬೇಕಾ? ನಂಗೆ ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ಗೆ ಹೋಗ್ಬೇಕಾಗಿರೋದು ನೀನು, ನಾನು ಬಂದಲ್ಲಿ ಏನು ಮಾಡಲಿ? ಸುಮ್ಮನೆ ಹೋಗ್ಬಾ. ಹುಚ್ಚುಚ್ಚಾಗಿ ಮಾತಾಡ್ಬೇಡಿ, ಸುಮ್ಮನೆ ನನ್ನ ಜೊತೆ ಬನ್ನಿ. ಇವಳು ಗಣ್ಣಾಗಿದ್ದ ಕರ್ಮಕ್ಕೆ ಇನ್ನು ಏನೇನು ಅನುಭವಿಸ್ಬೇಕು. ಏನೋ ನಿನಗೆ ದೆವ್ವ ಅಂದ್ರೆ ಭಯ ಇಲ್ವಾ? ದೆವ್ವನಾ? ಯಾ ದೆವ್ವ? ಧೈರ್ಯ ಇದ್ರೆ ಮುಂದೆ ಬಾ. ಹಿಂದೆ ತಿರ್ಕೋ. ಎದುರುಗಡೆ ಬಾ. ಏನೋ ಮಾಡ್ತೀನಿ ಅಂದಲ್ಲ, ಏನೋ ಮಾಡ್ತೀಯಾ? ಅಕ್ಕ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಕ್ಕ, ಅಷ್ಟಕ್ಕೆ ಎದುರುಗಡೆ ಬಂದು ಕೂತ್ಕೊಂಡ್ಬಿಡದ. ಹೆಣ ಸುಟ್ಟಿರೋ ಬೂದಿನೇ ವಿಭೂತಿ ಮಾಡಿ ಹಣೆಗಿಟ್ಕೋತೀಯಾ? ದೇವ್ರ ಮನೇಲಿರೋ ವಿಭೂತಿ ಹಚ್ಕೊಳಕ್ಕೆ ಭಯ ಆಗುತ್ತೆ, ಅಂಥದ್ರಲ್ಲಿ ಹಣದ ವಿಭೂತಿ ಹಚ್ಕೊತೀನಿ ಅಕ್ಕ. ಆವಿ ಜೊತೆನೆ ಮೂವಿಗೆ ಹೋಗ್ತೀಯಾ? ಅಕ್ಕ, ನಾನು ಸಾಗಷ್ಟು ಸಿನಿಮಾಗೆ ಹೋಗಲ್ಲಕ್ಕ, ಯಾಕೆಂದ್ರೆ ನನಗೆ ಕತ್ಲು ಅಂದ್ರೆ ತುಂಬಾ ಭಯ. ಅಕ್ಕ, ನನ್ನ ಹೆಂಡತಿ ಮುಂದೆ ಬಿಲ್ಡಪ್ ತಗೊಳಕ್ಕಾಗಿ ಹೇಳ್ಬಿಟ್ಟೆ ಅಕ್ಕ, ಸಾರಿ. ನಿಮ್ಮಂತ ಬಿಲ್ಡಪ್ ತಗೊಳ್ಳೋದ್ರಿಂದಾನೆ ನಮ್ಮಂತ ದೆವ್ವಗಳಿಗೆ ವ್ಯಾಲ್ಯೂ ಇಲ್ದೇ ಇರೋಂಗಾಗಿರೋದು. ನಾನಿವತ್ತು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೋ. ಜಾನಿ, ಏನಾಯ್ತು? ಎಲ್ಲಿ ದೆವ್ವ? ನೀನಾ? ಜಾನಿ, ಯಾಕೆ ಹಾಕಿರ್ಚ್ಕೊಂಡ್ರಿ? ಏನಿಲ್ಲ ಮಧು, ಈ ಕೆಟ್ಟ ಕನಸು. ಮಲಗು. ಯಾಕೆ ಯಾಕೆ ಈಗ ಮರುಭೂಮಿ ಯಾರೇ ಇಷ್ಟೊತ್ತಿಗೆ ಬಾಗಿಲು ಬಿಡ್ತಿರೋದು? ಲೇ, ನಾನು ನಿನ್ನ ಜೊತೆನೆ ಮಲಗಿದ್ದೀನಿ, ಹೊರಗಡೆ ಯಾರು ಬಾಗಿಲು ಬಡಿತಾ ಇದ್ದಾರೆ ಅಂತ ನನಗೇನು ಗೊತ್ತು? ವೇಳೆ ನಮ್ಮ ರಿಂಗ್ ಮಾಸ್ಟರ್ ಹೇಳಿದ ನಮೂನೆ ದೆವ್ವವೇ ಆಗಿರ್ಬೋದಾ? ಲೇ ಮೆಂಟ್ಲು, ಏನೇನೋ ಹೇಳಿ ಹೆದರ್ಸ್ಬೇಡ ಕಣ. ಸ್ವಲ್ಪ ಹುಟ್ಟಿ ಯಾರಂತ ಹೋಗಿ ನೋಡು. ನಾನು ಹೋಗಲ್ಲಪ್ಪ, ನಂಗೆ ಭಯ ಆಗುತ್ತೆ, ನೀನೇ ಹೋಗಿ ನೋಡು. ನೀನು ಬೇಡ, ನಾನು ಬೇಡ, ಇಬ್ಬರು ಒಟ್ಟಿಗೆ ಹೋಗಿ ನೋಡುವ. ಗೆಜ್ಜೆ ಸೌಂಡು, ಖಂಡಿತ ಇದು ದೆವ್ವನೇ. ಐ ಲೈಕ್ ಇಟ್. ಬಾಣ, ನಮ್ಮ ಗೆಂಡತಿ ಮಣ್ಣನ್ನು ಎಬ್ಬಿಸಿ ಬಿಡುವ. ಯಾರ ಯಾರ ಅವಳಿ? ಯಾರ ಅಂತ ಹೇಳಿದ್ರೆ ಬಾಗಿಲು ತೆಗಿಯೋದು, ಇಲ್ಲ ತೆಗಿಯಲ್ಲ.
ಕಲ್ಟಿವೇಟ್ರು ಯಾಕೊಡ ಪಟ್ಟಿ ಜೋರಾಗಿ ನಾನು ಕ್ವಾಣ ಬಾಗಲ್ ತಡ್ದೆ. ಎಂತ ಮಾತಾಡ್ತೀರಿ ನಿಮ್ಮ ಪುಣತಕ್ಕಂತ? ನೀವು ಬಂದು ನಮ್ಮ ರೂಮಿನ ಬಾಗಿಲು ಬಟ್ಟಿದ್ದಕ್ಕೆಲ್ವ ನಾವು ಇಲ್ಲಿಗೆ ಬಂದದ್ದು? ಎಂತ ಮಾತು ಅಂತ ಅಡಿಯಡ, ನಾ ಯಾಕೆ ಬಂದು ನಿಮ್ ಕ್ವಾಣ ಬಾಗಲ್ ತಟ್ಲಿ? ನನ್ನ ಕ್ವಾಣ ಬಾಗಲ್ ತಟ್ಟದಕ್ಕೆ ನಾ ಎದ್ದು ಬಂದದು. ಗೌಡ್ರೆ ನಮ್ ರೂಮ್ ಬಾಗ್ಲೆಲ್ಲ ಜೋರಾಗಿ ತಟ್ಟಿದ್ದಕ್ಕೆ ನಾವು ಎದ್ದು ಬಂದಿದ್ದು. ನಿಮ್ಮ ಕ್ವಾಣ ಬಾಗಲ್ನ ನಾನ್ ತಟ್ಟಿಲ್ಲ, ನನ್ನ ಕ್ವಾಣ ಬಾಗಲ್ನ ನೀವು ತಟ್ಟಿಲ್ಲ. ಹಂಗಾರ ಬಾಗಲ್ ತಟ್ಟಿದವ್ರು ಯಾರ? ಬಾರಾ ಸನಿಹಕ್ಕೆ ಬಾರಾ ಬಾರಾ ಸನಿಹಕ್ಕೆ ಬಾರಾ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದ ದುಗುಡ ತುಮುಲಾಡಿಸಿ ನಲಿಸಲು ಬಾವು ಪಾರು ನೀನಾ? ನಾನೇ ಎದ್ರುಕೊಂಡ್ಬಿಟ್ರಾ? ನಿನಗೆ ಹಿಡ್ಕೊಂಡಿದ್ದಯ್ಯ ಬಿಟ್ಟೋಯ್ತಾ? ನನಗೆ ದಯ್ಯ ಇಟ್ಕೊಂಡಿದ್ದು ನಾನು ನೋಡೋದೇ ದಯ್ಯಗಳೇ ಓಡೋಗ್ಬಿಡ್ತವೆ. ಮತ್ತೆ ದಯ್ಯ ಹಿಡ್ಕೊಂಡವ್ರ ತರ ಕುಣಿತಾ ಇದೆ. ನಂಗೆ ನಿದ್ದೆನೆ ಬರ್ಲಿಲ್ಲ. ನೀವೇ ಹೇಳಿದ್ರಲ್ಲ ಯಾವುದೋ ಹುಡುಗಿ ದಯ್ಯಾಗಿ ಬಂದು ರಾತ್ರಿ ಹೊತ್ತು ಎದುರಿಸ್ತಾಳೆ ಅಂತ, ಅದಕ್ಕೆ ಆಟ್ಗುಳಿ ಮಾಡಿದೆ. ಎದ್ರುಕೊಂಡ್ಬಿಟ್ರಾ? ಪರವಾದ್ರೆ ಆಕ್ಚುಲಿ ನಾವು ಹೆದರಿಕೊಂಡಿರ್ಲಿಲ್ಲ. ಈ ಚಡ್ಡಿ ಮಾಮ ಹೆದರಿದ್ರಲ್ಲ, ಅವ್ರಿಗೆ ಕಂಪನಿ ಕೊಡುವ ಅಂತ ಹೇಳಿ ನಾವು ಆಟ ಕುಡಿ ಮಾಡಿದ್ದು. ನೀಟು ಇಲ್ಲಿ ಯಾವ ದೇವಗಳು ಇಲ್ಲ, ಧೈರ್ಯವಾಗಿರಿ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ಕೆಕ್ಕ ಬುಲ, ಇಷ್ಟೊತ್ತು ಗಂಟ ಕೊತ್ತಿ ನೋಡ್ದು ಇಲ್ಲಿ ತರ ಎದ್ರಕೊಂಡು ಔಸ್ಕೊಂಡಿದ್ರಿ, ಈಗ ನನಗೆ ಧೈರ್ಯ ಹೇಳಕ್ ಬಂದ್ಬಿಟ್ರ್ಯಾ? ಮೊದ್ಲು ನೀವಿಬ್ರು ಧೈರ್ಯವಾಗಿರಿ, ಆಮೇಲೆ ನನಗ್ ಧೈರ್ಯ ತುಂಬಿ ಹೋಗ್ಬಿಟ್ ಕಳೆ. ಪೂರಪ್ಪು ಗುಡ್ ನೈಟ್. ಬಾರು ಯಾಕೆ ಈ ತರ ಆಟಗಳು ಮಾಡ್ದೆ? ನಂಗೆ ಮಾಡ್ದಕ್ಕ ನನ್ನ ಹೃದಯ ಬಾಯಿಗೆ ಬಂದ್ಬಿಟ್ಟಿದ್ ಗೊತ್ತಾ? ಅದಕ್ಕೆ ಹೇಳ್ದಿ ಈ ಭಯ ಗಿಯ ಎಲ್ಲ ಬೇಡ, ನಾನು ನಿಮ್ ಕ್ವಾಣೆಲ್ಲ ಇರ್ತೀನಿ ಅಂತ. ನೀನು ನನ್ನ ಕ್ವಾಣದಿಕ್ಕ ತಲೆ ಹಾಕು ಮನಿಕಬೇಡ, ಹೋಗ್ಬಿಟ್ಕ. ಸರಿ ಹೋಗ್ತೀನಿ ಬಿಡೆ. ಬಾರಾ ಲೇ ದನ ಕಾಯೋನೆ, ಏನ್ಲ ಇದು? ಸರತ್ನಲ್ಲಿ ದಯ್ಯ ಓಡಾಡ್ದಂಗೆ ಓಡಾಡ್ತಿದ್ಯಾ? ಓಯ್, ನಿದ್ದೆ ಬರ್ತಿರ್ಲಿಲ್ಲ, ಗಾಳಿ ತಗೊಳಮೋ ಅಂತ ಹೋಯ್ತಿದ್ದೆ. ನೀನ್ ಯಾಕೆ ದಯ್ಯ ಓಡಾಡ್ದಂಗೆ ಓಡಾಡ್ತಿದ್ದೆ? ಬಿದ್ದಿಳ್ತಾನೆ. ನಂಗೆ ಗೊತ್ತಿಲ್ಲ ನಿನ್ ಚಂಗಲ್ ಬುದ್ಧಿ ಯಾರ್ದೋ ಅಟ್ಟಿ ಬಾಗಲ್ ತಟ್ಟಕ್ ಹೋಯ್ತಿದ್ಯೆ. ಓಯ್, ಈಗ ಸುಮ್ಮನೋಗಿ ಬಿದ್ಕೋತೀಯ ಇಲ್ವೋ? ಅಮಾವಾಸ್ಯೆ ಕುಡ್ದವ್ನೆ ಹಿಂಗೆ ಆಡ್ತಿರ್ಲ ನೀನು. ಒಂದಲ್ಲ ಒಂದಿನ ಹೆಂಗಸ್ರ ಮೆಟ್ಟೆಲ್ಲ ಓಡ್ಸ್ಕೊಂಡು ಸಾಯ್ತೀಯ. ಓಯ್, ನಾನು ಮದುವೆ ಮಾಡೋ ವಯಸ್ಸಲ್ಲಿ ಮದುವೆ ಮಾಡ್ತಿದ್ದಿದ್ರೆ ನೀನ್ ಹೀಗೆ ಕಾವಲ್ ಕಾಯೋ ಪರಿಸ್ಥಿತಿ ಬರ್ತಿತ್ತಾ? ಮೊಮ್ಮಗು ಜೊತೆ ಆರಾಮಾಗಿ ಮಲಗಿರ್ತಿದ್ದೆ. ಲೇ ನೀನು ಊರ್ ಮೇ ಓರಿ ಅಂತ ಇಡೀ ಊರ್ಗೆ ಗೊತ್ತೈತೆ. ಯಾರ್ಲ ಕೊಡ್ತಾರೆ ನಿನ್ ಹೆಣ್ಣು? ನಿನಗೇನಾರ ನಾನು ಹೆಣ್ಣು ಕೇಳ್ಕೊಂಡು ಹೋಗಿದ್ದಿದ್ರೆ ನನ್ನ ಮರ್ವಾದೇನು ಕಳ್ದಿರೋರು. ನಿನ್ ಮರ್ವಾದೆ ಉಳಿಸ್ಕೊಳ್ಳೋದಕ್ಕೆ ನನ್ನ ಯವ್ವನನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ನನ್ಗೇನ್ ಬೇಕಾದ್ರೂ ಮಾಡ್ಕೋತೀನಿ, ನೀನು ಹೋಗಿ ಕೇಮೆ ನೋಡೋಗೋ. ಹೆಂಗಾರ ಹಾಳಾಗೋಗ್ಲಾ? ಈ ಕೋಣನ್ ತಗೊಂಡ್ ಬಂದು ಚೆನ್ನಾಗಿ ತಿಕ್ಕಿ ತೊಳೆದ್ರು ಅದ್ ಕೆಸರಲ್ಲಿ ಬಿದ್ದು ಒದ್ದಾಡದ್ ಬಿಡಾಕಿಲ್ಲ ಅಂತೆ. ಅಂತ ಜಾತಿ ನಿಂದು. ಹೆಂಗಾರ ಹೋಗು. ಹೂವಾಗಿಲ್ದೆ ಅಪ್ಪಾಗಿದ್ರೆ ಇಲ್ಲ ಚುಚ್ಚು ಸಾಯಿಸ್ಬಿಡ್ತಿದ್ದೆ. ಇಲ್ಲ ಮಾದ ಎದ್ದಿಲ್ಲ. ಇದೇನ್ ಗೌಡ್ರೆ, ಒಬ್ರೆ ಸುಮ್ನೆ ಹೋಗಿ ಮಲ್ಕೊಳ್ಳೋದ್ ಬಿಟ್ಟು ನನ್ನೇ ಬಸ್ತಾ ಇದ್ದೀರಾ? ಹೋಗಿ ನಾನು ಮಲ್ಕೋಬೇಕು. ಮಲಗಿದ್ ಸಾಕು, ಹೋಗಿ ಸೀರೆ ಉಟ್ಕೊಂಬ ಹೋಗು. ಸೀರೆನಾ? ಯಾಕೆ? ನಾವ್ ಏನೇ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ವೇಷ ಭೂಷಣ ಎಲ್ಲ ಇರ್ಬೇಕಲ್ಲ, ಆಗ್ಲೇ ಮಜಾ ಸಿಗೋದು. ಗೌಡ್ರೆ ಸೀರೆ ಉಟ್ಕೊಂಡು ಬಾ ಅಂತೀರಾ, ಮಜಾ ಸಿಗೋದು ಅಂತೀರಾ? ನಾನು ಇನ್ನೂ ಚಿಕ್ಕವನು ಗೌಡ್ರೆ, ನನ್ಗೇನು ಗೊತ್ತಿಲ್ಲ. ನಾನು ಇದೀನಲ್ಲ, ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಹೋಗಿ ಸೀರೆ ಉಟ್ಕೊಂಬ ಹೋಗು. ಚೋನೆ ಚೋನೆ, ಯಾರು ಅಳ್ತಿರೋ ಸೌಂಡ್ ಕೇಳಿಸ್ತದೆ ಚೋನೆ. ಅದು ಯಾರು ಅಳ್ತಾನು ಇಲ್ಲ, ನಗ್ತಾನು ಇಲ್ಲ, ಸುಮ್ಮನೆ ಮಲ್ಗೋ. ಜಾನಿ ಜಾನಿ, ಅಲ್ಲಿ ಯಾರೋ ಹೋಗ್ತಿದಾರೆ ಜಾನಿ. ಊರ್ ಕೂಡ ಹೇಳ್ದಾಗ ಅದು ಹೆಣ್ತಿವನೇ ಅನ್ಸುತ್ತೆ. ಮಧು, ಎಲ್ಲ ನಿನ್ ಭ್ರಮೆ. ಅಲ್ಲಿ ಯಾರು ಹೋಗ್ತಾನಿಲ್ಲ, ಏನಿಲ್ಲ, ಸುಮ್ಮನೆ ಮಲ್ಗೋ.
ಗೆಜ್ಜೆ ಶಬ್ದ ಕೇಳಿಸ್ತಿದೆ ಜಾನಿ, ಕೇಳಿಸ್ಕೊಡಿ. ಕೇಳಿಸ್ಕೊಂಡ್ರಾ? ಮಧು, ಯಾವ ಗೆಜೆ ಶಬ್ದನೂ ಇಲ್ಲ, ಏನೂ ಇಲ್ಲ. ನೀನು ಹೆದರ್ಕೊಳ್ಳೋದ್ರೆ ನನ್ನ ಹೆದರ್ಸ್ಬೇಡ, ಸುಮ್ಮನೆ ಬಿದ್ಕ. ಜಾನಿ, ಯಾರೋ ಜೋರಾಗಿ ಬಾಗಿಲು ಬಡಿತಿದ್ದಾರೆ ಜಾನಿ. ಗೌಡ್ ಹೇಳ್ದಾಗಿದ್ದು ಹೆಣ್ತೇವನೆ. ಬೇಗ ಗೌಡ್ರಿಗೆ ಫೋನ್ ಮಾಡಿ. ಏನ್ ಮಾತು ಅಂತ ಆಡ್ತೀಯಮ್ಮ? ಗಂಡ್ಸು ಅಂತ ನಾನು ಇರುವಾಗ ಅವ್ರಿಗೆ ಫೋನ್ ಮಾಡಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ನಾನು ನೋಡ್ತೀನಿ. ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ನನ್ನ ಹೆಂಡತಿ ಮುಂದೆ ಮರ್ಯಾದೆ ಕಾಪಾಡು. ಭಯ ಆಗ್ತದೆ ಜಾನಿ, ಏನಾದ್ರೂ ಮಾಡಿ ಜಾನಿ. ಮಧು, ಏನು ಹೆದರ್ಕೋಬೇಡ, ನಾನಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊ. ನೀವು ಸುಧಾರಿಸ್ಕೊಳ್ಳಿ. ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನನ್ನ ಪ್ರಾಣ ಪ್ರಭು ಶ್ರೀರಾಮ್. ನೀನು ಬರ್ತೀಯಮ್ಮ? ಬರ್ತೀನಿ. ನೋಡಿದ್ಯಾ ಮಧು, ನಾನು ಬರ್ತಿದ್ದಂಗೆ ದೆವ್ವ ಕೂಡ ಎದ್ಕೊಂಡು ಓಡಾಯ್ತು. ಹೌದು ಜಾನಿ, ಈಗ ಯಾವ ಗೆಜ್ಜೆ ಸೌಂಡು ಇಲ್ಲ, ಆಡ ಸೌಂಡು ಇಲ್ಲ. ಮಧು, ನನ್ಗನ್ಸುತ್ತೆ ಇದು ದೆವ್ವದ ಕೆಲಸ ಅಲ್ಲ. ಯಾರೋ ಗೊತ್ತಿರೋರು ಬೇಕು ಬೇಕು ಅಂತ ನಮ್ಮನ್ನು ಹೆದರ್ಸೋಕೆ ರೀತಿ ಮಾಡ್ತಿದ್ದಾರೆ. ಸುಮ್ನೆ ಏನೋ ಹೇಳ್ಬೇಡಿ ಜಾನಿ. ಈ ಊರಲ್ಲಿ ನಮಗಾಗದೇ ಇರೋರು ಯಾರಿದ್ದಾರೆ? ಅದು ಅಲ್ಲದೆ ನಮಗೆ ಯಾಕೆ ಹೆದರ್ಸಕ್ ನೋಡ್ತಾರೆ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಡಿ ಮಲ್ಗು. ನಾಳೆ ಬೆಳಗ್ಗೆ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಕಂಡು ಹಿಡಿತೀನಿ. ಯಾರೋ ಅವನು ನಿಂತ್ಕೊಳ್ಳ. ಜಾನಿ, ಅಲ್ಲಿ ಯಾರು ಇಲ್ಲ, ಸುಮ್ಮನೆ ಯಾಕೆ ಗಾಬರಿ ಆಗ್ತಿದ್ದೀರಾ? ಮಲ್ಕೊಳ್ಳಿ. ಅದು ಅಲ್ಲಿ ಯಾರೋ ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಓಡೋದ್ರು. ಅಲ್ಲಿ ಯಾರು ಇಲ್ಲ ಅನ್ನಲ್ಲ, ಮಲ್ಕೊಳ್ಳಿ. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲಿ ನಿನ ಗುಣಗಾನ, ಮಾದೇವ ನೆನೆದರೆ ನಿನ್ನ. ಏನಪ್ಪ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನ ಕಲ್ಸಿಟ್ರು ಇಷ್ಟು ಬಿರ್ನಿ ಎದ್ದು ಬಿಟ್ಟಿದೆ? ನಿಮ್ಮಷ್ಟ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ ಕಂಡಾಬಟ್ಟೆ ಕೆಲಸ ಇರ್ತದಲ್ಲ, ಅದಕ್ಕೆ ಬೇಗ ಎದ್ದು ಬಿಟ್ಟೆ. ಅಂತ ಕ್ಯಾಮೆ ಏನಪ್ಪ, ಇಷ್ಟು ಬಿರ್ನಿ ಎದ್ದು ಉತ್ತಕ್ಕೆ ಹೋಗಿದ್ದೆ ಇಲ್ಲ ಬಿತ್ತಕ್ಕೆ ಹೋಗಿದ್ಯಾ? ಹೊಲದ ಹತ್ತಿರ ಬಯಲುಂಟಲ್ಲ, ಬಯಲಲ್ಲಿ ಬಯಲಾಟ ಆಡ್ತಿದ್ದೆ. ಇಲ್ಲದಿದ್ರೆ ಹೊಟ್ಟೆಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗ್ತದಲ್ಲ. ಐ ಲೈಕ್ ಇಟ್. ಯಾನ್ ಕ್ಯಾಮೆ ಮಾಡಕ್ ಹೋಗಿದ್ದೆ ಅಂದ್ರೆ ಬಯಲಲ್ಲಿ ಬಯಲಾಟ ಆಡಕ್ ಬಂದಿದ್ದೆ ಅಂತ ಹೇಳ್ದಯಾ? ಗೆಂಡಿತಿಮ್ಮ, ಲೈಫ್ ಅಂದ್ರೆ ಎಂತ ಅಂತ ಗೊತ್ತುಂಟ? ಅಡ ಕಲ್ಟಿವೇಟ್ರು, ಒತ್ತರ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಹೋಗು. ತೊಂದರೆ ಇಲ್ಲ, ನಾನೇ ಹೋಯ್ತೀನಿ. ಬಿದ್ದೆ ಬಾ ತುರ್ದು ಮಲ್ಲಿ ಲವಲ್ಲಿ ಬಿದ್ದೆ. ಏನ್ ನಿನ್ ಪ್ರಾಬ್ಲಮ್ಮು? ಹಿಂಗ್ ಮಾಡ್ರೆ ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಸಿಗುವುದಿಲ್ಲ ಅಂತೇಳಿ ನನಗೆ ಗೊತ್ತುಂಟು. ಎಂತದಕ್ಕೆಂದ್ರೆ ಯು ಆರ್ ಎ ಕಾಮನ್ ಸೆನ್ಸ್ಲೆಸ್ ಪರ್ಸನ್. ಐ ಲೈಕ್ ಇಟ್. ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂದಯಾ? ಈಗೇನಪ್ಪ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ? ಎಸ್, ಕೊಡ್ತೀನಿ ತಗೋ. ಜೀವನ ಅಂದ್ರೆ ಏನುಡ? ಅದನ್ನೇ ನಿಮ್ಮ ಹತ್ರ ನಾನು ಕೇಳಿದ್ದು. ತೊಂದ್ರೆ ಇಲ್ಲ ನೋಡ, ಜೀವನ ಅಂದ್ರೆ ಚಂದಾಗಿ ದುಡಿಬೇಕು, ನಾ ಕಾಸು ಸಂಪಾದನೆ ಮಾಡ್ಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ. ಹೌದಾ? ಮತ್ತೆ ನೀವು ಹೊಟ್ಟೆಗೆ ಎಂತ ತಿನ್ನುವುದಿಲ್ವಾ? ದಡ್ಡ ಪೊಟ್ಟೆತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋದು ಯಾಕೆ ಕೂಡ? ಹೊಟ್ಟೆಗೆ ತಿನ್ಬೇಕು ಅಂತ ತಾನೆ. ಓಹೋ, ಈಗ ತಿಂದದನ್ನು ಹೊರಗೆ ಹಾಕುದಿಲ್ವಾ? ಅಡ ಕಲ್ಟಿವೇಟ್ರು, ತಿಂದ ಮೇಲೆ ಆಚೆಗೆ ಹಾಕೋದು ಪ್ರಕೃತಿ ನಿಯಮ. ಆ ನಿಯಮವನ್ನೇ ನಿಮ್ಮ ಹತ್ರ ನಾನು ಆಗ ಹೇಳಿದ್ದು. ಅದನ್ನು ನೀವು ಅರ್ಥ ಮಾಡಿಕೊಳ್ಳದೆ ನನ್ನ ಕೆಂಪು ತಂಡೆಗೆ ಬಿಟ್ಟಿದ್ರಿ. ನಾ ಕಲ್ಟಿವೇಟ್ರು, ಒತ್ತರ ನಂಗೆ ತಲೆ ತಿನ್ಬೇಡ, ಸುಮ್ಮನೆ ನನ್ನ ಪಾಡ ನನ್ನ ಬಿಟ್ಟು ಮೈಯೆಲ್ಲ ಒದ್ದೆ, ಇನ್ನೆಲ್ಲಿ ನಿದ್ದೆ ಬೇಬಿ. ಮಾಸ್ಟ್ರೆ, ನನ್ನದು ಇನ್ನೊಂದು ಡೌಟ್ ಉಂಟು, ಅದನ್ನು ಕ್ಲಿಯರ್ ಮಾಡ್ತೀರಾ? ಅಪ್ಪ ತಂದೆ, ಯಾಕೋ ಒತ್ತರ ಈ ಪಟ್ಟಿ ತಲೆ ತಿಂತಾ ಇದೆ. ಆಯ್ತು ಕೂಡ, ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟುಬಿಟ್ರೆ ನೀನು ನನ್ನ ತಂಟೆಗೆ ಬರಲ್ಲ ತಾನೆ? ಶ್ಯೂರ್. ಕೇಳು.
ಗೆಣತಿಮ್ಮ ಒಂದು ಜಾಗದಲ್ಲಿ ಅಣ್ಣ ತಮ್ಮಂದಿರು ಕೂತಿರ್ತಾರೆ ಅವರ ಕೈಯಲ್ಲಿ 3 ವಡೆ ಇರ್ತದೆ ಅದು ತೂತಿನ ವಡೆ ಅವರಿಗೆ ಅದನ್ನ ಸಮವಾಗಿ ಹಂಚಬೇಕು ನೀವ್ ಹೇಗೆ ಹಂಚಿದ್ದೀರಾ? ಅಡ ಕಲ್ಟಿವೇಟ್ರು ನಿನ್ನ ದಡ್ಡ ಅನ್ಬೇಕು ಬುದ್ಧಿವಂತ ಅನ್ಬೇಕು ಒಂದು ಗೊತ್ತಾಗಲ್ಲ ಕೂಡ. ಇದು ಒಂದು ಪ್ರಶ್ನೆ, ಇದಕ್ಕೆ ನಾನು ಉತ್ತರ ಕೊಡ್ಬೇಕಾ? ಓಯ್ ಗೆಣತಿಮ್ಮ, ಮೊದಲು ನೆಗಡುವುದನ್ನ ನಿಲ್ಲಿಸಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ವೆರಿ ಸಿಂಪಲ್ ಕೂಡ. 3 ಒಡಲಿ ಇಬ್ಬರಿಗೂ ಒಂದೊಂದು ಕೊಟ್ಬಿಟ್ಟು ಇರೋ 1 ಒಡನ 3 ಹಂಚಿಬಿಟ್ರೆ ಆಯ್ತು. ಅಂತಮ್ಮ ಎಂತ ನನ್ನನ್ನು ಮಂಗೆ ಮಾಡ್ತಿದ್ದೀರಾ? ನಿಮ್ಮಷ್ಟಕ್ಕೆ ನಿಮ್ಮನ್ನ ಬುದ್ಧಿವಂತರಂತ ನೀವು ನೆನೆಸಿಕೊಳ್ಳುವುದು ಬೇಡ. ಅದರಲ್ಲೊಂದು ನಿಯಮ ಉಂಟು, ಯಾವುದೇ ಕಾರಣಕ್ಕೂ ವಡೆಯನ್ನು ಕಟ್ ಮಾಡುವಾಗಿಲ್ಲ. ಐ ಲೈಕ್ ಇಟ್. ಡೇ ನಿಂಗೇನು ಬುದ್ಧಿ ಇದ್ದದ? 3 ಒಡನ ಕಟ್ಟು ಮಾಡಿದೆ ಅಣ್ಣ ತಮ್ಮಂದ್ರಿಗೆ ಹೆಂಗ್ ಕೂಡ ಹಂಚೋದು? ಹಲೋ, ಹಾ, ನಾನು ಇಬ್ಬರು ಅಂತೇಳಿ ನಿಮ್ಮ ಹತ್ರ ಬಾಯಿ ಬಿಟ್ಟು ಹೇಳಿದ್ದ? ಅಣ್ಣ ತಮ್ಮಂದಿರು ಅಂತ ಹೇಳಿದೆ. ಅದರಲ್ಲಿ ಒಂದು ಅಣ್ಣ 2 ತಮ್ಮಂದಿರು 3 ವಡೆಯನ್ನು 3 ಜನಕ್ಕೆ ಕೊಟ್ಟರೆ ಆಯ್ತು. ಮಂಗ ಮಾಡಿದೆ. ಐ ಲೈಕ್ ಇಟ್.